ಮಠ ಸಿನಿಮಾದ ನಿರ್ದೇಶಕ ಗುರುಪ್ರಸಾದ್ ನವೆಂಬರ್ 3ಕ್ಕೆ ತಮ್ಮ ಮನೆಯಲ್ಲಿಯೇ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು. ಬರೋಬ್ಬರಿ ಕರೆಕ್ಟಾಗಿ 1 ತಿಂಗಳ ನಂತರ ಡೈರೆಕ್ಟರ್ ಗುರುಪ್ರಸಾದ್ ಸಾವಿಗೆ ಕಾರಣ ಏನು ಅನ್ನೋದನ್ನ ಪೊಲೀಸರ ತನಿಖೆಯ ನಂತರ ಇದೀಗ ಗೊತ್ತಾಗಿದೆ. ಹೌದು, 1 ತಿಂಗಳ ಕಾಲ ತನಿಖೆಯ ನಂತರ ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್, FSLನ ವರದಿ, ಅವರ ಮೊಬೈಲ್ನ ಸೀಸ್, ಇದೆಲ್ಲದರ ಬಳಿಕ ಗುರುಪ್ರಸಾದ್ದು ಆತ್ಮಹತ್ಯೆಯೋ ಕೊಲೆಯೋ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಗುರುಪ್ರಸಾದ್ ಹೆಂಡತಿ ಖಂಡಿತವಾಗಿಯೂ ಇದು ಆತ್ಮಹತ್ಯೆ ಅಲ್ಲ, ನನಗೆ ಒಂದಷ್ಟು ಅನುಮಾನಗಳಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಿಂದಲೇ ತನಿಖೆ ಶುರು ಆಗಿತ್ತು. ನೋಡೋದಕ್ಕೆ ಇದು ಆತ್ಮಹತ್ಯೆ ಅಂತ ಕಾಣಿಸ್ಕೊಂಡಿದ್ರು ಆ ಮೃತದೇಹವನ್ನು ನೋಡಿದಾಗ ಸಹಜವಾಗಿ ಒಂದಷ್ಟು ಅನುಮಾನಗಳು ಹುಟ್ಕೊಂಡಿದ್ವು. ಯಾಕಂದರೆ ಮೃತದೇಹದ ಸುತ್ತ ರಕ್ತ ಕಲೆಗಳಿದ್ವು. ಅದರ ಜೊತೆಗೆ ಆ ಮೃತದೇಹ ಕೂಡ ಕೊಳೆತ ಸ್ಥಿತಿಯಲ್ಲಿ ಪತ್ತೆ ಆಗಿತ್ತು. ಸೊ ಈ ಎಲ್ಲವನ್ನ ನೋಡಿದಾಗ ಇದು ಕೊಲೆಯೋ ಆತ್ಮಹತ್ಯೆಯೋ ಅನ್ನೋ ಅನುಮಾನಗಳ ನಡುವೆ ಗುರುಪ್ರಸಾದ್ ಅವರ 2ನೇ ಹೆಂಡತಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಪೊಲೀಸರು ಸೀರಿಯಸ್ ಆಗಿ ತನಿಖೆಯನ್ನು ನಡೆಸಿದ್ರು. ಬರೋಬ್ಬರಿ 1 ತಿಂಗಳ ನಂತರ ಇದೀಗ ಸತ್ಯಾನುಸತ್ಯತೆ ಏನು ಅನ್ನೋದು ಗೊತ್ತಾಗಿದೆ. ಗುರುಪ್ರಸಾದ್ ಸಾವಿನ ಸತ್ಯ ಅವರು ಬಳಕೆ ಮಾಡ್ತಾ ಇದ್ದಂಥ 4 ಮೊಬೈಲ್ಗಳಲ್ಲಿ ಇದೆ. ಹಾಗಿದ್ರೆ ಗುರುಪ್ರಸಾದ್ ಕೊಲೆಯೋ ಆತ್ಮಹತ್ಯೆಯೋ ಸಾವಿಗೆ ನಿಖರವಾದಂಥ ಕಾರಣ ಏನು, ವರದಿ ಏನು ಹೇಳ್ತಾ ಇದೆ, ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಎಸ್, ನಿರ್ದೇಶಕ ಗುರುಪ್ರಸಾದ್ ಸಾವಿನ ನಂತರ ಅವರ 2ನೇ ಹೆಂಡತಿ ಕಣ್ಣೀರು ಹಾಕಿದ್ರು ಮತ್ತು ಅವರು ಆ ಥರ ಎಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಮನುಷ್ಯ ಅಲ್ಲ ಅಂತ ಹೇಳಿದರು. ಗುರುಪ್ರಸಾದ್ ಅವರ ಹೆಂಡತಿ ಜೊತೆಗೂ ಕೂಡ ಕಿರಿಕ್ ಮಾಡಿಕೊಂಡಿದ್ರು ಅನ್ನುವಂಥ ವಿಚಾರ ಓಡಾಡಿದ್ರೂ ನನ್ನ ಮತ್ತು ಅವರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಅನ್ನೋದು ಇರಲಿಲ್ಲ. ಸಹಜವಾಗಿಯೇ ಗಂಡ ಹೆಂಡತಿ ಅಂದಾಗ ಒಂದಷ್ಟು ಇರಿಸು ಮುರಿಸು ಜಗಳಗಳು ಇದ್ದೇ ಇರುತ್ತೆ, ಅಷ್ಟೇ ಇತ್ತು. ಅದನ್ನು ಹೊರತುಪಡಿಸಿ ಇನ್ನೇನೂ ಇರಲಿಲ್ಲ. ಅವರು ಈ ಥರ ಎಲ್ಲ ಸಾವನ್ನಪ್ಪುವ ಮನುಷ್ಯವೇ ಅಲ್ಲ. ಇಲ್ಲಿ ಖಂಡಿತವಾಗಿಯೂ ಏನೋ ಒಂದು ಆಗಿದೆ. ಅವ್ರಿಗೆ ಕಾಟ ಕೊಡುವವರ ಸಂಖ್ಯೆ ಸಿಕ್ಕಾಪಟ್ಟೆಗಿತ್ತು. ಸಾಲ ಪಡ್ಕೊಂಡವರು, ಸಾಲ ಕೊಟ್ಟವರು ಸಿಕ್ಕಾಪಟ್ಟೆನೆ ಕಿರಿಕಿರಿ ಮಾಡಿದರು. ಅವ್ರು ಯಾರದ್ದು ಟಾರ್ಚರ್ಗೆ ಬೇಕು ಅಂತಲೇ ಈ ಥರದೊಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅವ್ರು ಯಾರು ಟಾರ್ಚರ್ ಮಾಡಿದ್ರು ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಲಾಗಿತ್ತು. ಪೊಲೀಸರಿಗೆ ಇದು ಆತ್ಮಹತ್ಯೆ ಅಂತ ಮೇಲ್ನೋಟಕ್ಕೆ ಕಾಣಿಸಿದ್ರೂ ಕಂಪ್ಲೇಂಟ್ ಬಂದ ಕಾರಣಕ್ಕಾದ್ರೂ ತನಿಖೆಯನ್ನು ನಡೆಸಲೇಬೇಕಾಗಿತ್ತು. ಆ ಕಾರಣಕ್ಕಾಗಿ ತನಿಖೆಯ ಜಾಡನ್ನು ಹಿಡಿದ ಪೊಲೀಸರಿಗೆ ಫೈನಲಿ ಸತ್ಯ ಗೊತ್ತಾಗಿದೆ. ಹೌದು, ಒಟ್ಟು ಗುರುಪ್ರಸಾದ್ ಅವರು 4 ಮೊಬೈಲನ್ನು ಬಳಕೆ ಮಾಡ್ಕೊಳ್ತಾ ಇದ್ರು. ಅದರಲ್ಲಿ 2 ಮೊಬೈಲ್ ಐಫೋನ್, ಇನ್ನುಳಿದಿದ್ದು 2 ನಾರ್ಮಲ್ ಸ್ಯಾಮ್ಸಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಐಫೋನ್ ಮೊಬೈಲ್ಗೆ ತುಂಬಾ ಸ್ಟ್ರಾಂಗ್ ಪಾಸ್ವರ್ಡ್ ಇಟ್ಟಿದ್ರಿಂದ, ಲ್ಯಾಪ್ಟಾಪ್ಗಳಲ್ಲೂ ಕೂಡ ಸ್ಟ್ರಾಂಗ್ ಪಾಸ್ವರ್ಡ್ ಇಟ್ಟಿದ್ರಿಂದ, ಯಾವುದೇ ಸುಳಿವು ಸಿಕ್ಕದೇ ಇದ್ದಿದ್ದರಿಂದ ಹೈದರಾಬಾದ್ಗೆ ಈ ಮೊಬೈಲ್ಗಳನ್ನು ಕಳಿಸಲಾಗಿತ್ತು. ರಿಟ್ರೀವ್ ಮಾಡಿದ ನಂತರ ಕೆಲವೊಂದಷ್ಟು ವಿಚಾರಗಳು ಗೊತ್ತಾಗಿದೆ. ಮೊದಲಿಗೆ ಗುರುಪ್ರಸಾದ್ ಅವರ ಮೊಬೈಲ್ಗಳಲ್ಲಿ ಯಾವುದೇ ರೀತಿಯಾದಂಥ ಸುಳಿವು ಸಿಕ್ಕಿರಲಿಲ್ಲ. ಮೋಸ್ಟ್ಲಿ ಗುರುಪ್ರಸಾದ್ ಅವರೇ ಯಾವುದೇ ಸುಳಿವು ಸಿಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮೆಸೇಜಸ್ಗಳನ್ನು, ಆಡಿಯೋಗಳನ್ನು, ವಿಡಿಯೋಗಳನ್ನು ಡಿಲೀಟ್ ಮಾಡಿರಬಹುದೇನೋ ಅನ್ನೋ ಅನುಮಾನದ ಮೇರೆಗೆ ತನಿಖೆಯನ್ನು ಚುರುಕುಗೊಳಿಸಿ ಡಿಲೀಟ್ ಆಗಿರುವಂಥ ವಿಡಿಯೋಸು, ಫೋಟೋಸು ಮತ್ತು ಮೆಸೇಜಸ್ಸು, ಆಡಿಯೋ ಮೆಸೇಜಸ್ ಎಲ್ಲವೂ ಲಭ್ಯ ಆಗಬೇಕು ಅಂತಾನೆ ಪೊಲೀಸರು 4 ಮೊಬೈಲನ್ನು ಹೈದರಾಬಾದಿಗೆ ಕಳಿಸಿದರು. ಈ 4 ಮೊಬೈಲಲ್ಲೂ ಒಂದಷ್ಟು ಮೆಸೇಜಸ್ಗಳು ಲಭ್ಯವಾಗಿದೆ. ಆ ಮೆಸೇಜಸ್ಗಳನ್ನೆಲ್ಲ ನೋಡಿದಾಗ ಒಂದು ವಿಚಾರ ಗೊತ್ತಾಗಿದ್ದು ಏನು ಅಂತ ಅಂದರೆ, ಗುರುಪ್ರಸಾದ್ ಸಿನಿಮಾಗೆ ಸಂಬಂಧಪಟ್ಟಂತೆಯೇ ಕೆಲವೊಂದಷ್ಟು ವಿಚಾರಗಳನ್ನು ಕೆಲವರ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಾರೆ. ನಾನು ಸಿನಿಮಾ ಮಾಡೇ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ, ನನಗೆ ಹಣ ಹಾಕಿ ಅಂತ ಹಣ ಹಾಕಿಸ್ಕೊಂಡಿದ್ದಾರೆ. ಕೋಟಿ ಸಾಲ ಮಾಡಿದ್ದಾರೆ. ಅದರ ಜೊತೆಗೆ ಗುರುಪ್ರಸಾದಿಗಿದ್ದ ಒಂದೇ ಒಂದು ಚಟ ಇವತ್ತು ಅವರು ಚಟ್ಟಕ್ಕೆ ಹೋಗೋದಕ್ಕೆ ಕಾರಣ ಆಯಿತು ಅನ್ನೋದು ಆ ಮೊಬೈಲ್ಗಳಿಂದ ಗೊತ್ತಾಗಿದೆ. ಆ ಚಟ ಏನು ಅಂತ ಅಂದರೆ ಆನ್ಲೈನ್ ಗೇಮ್ ರಮ್ಮಿ ಆಟ. ಹೌದು, ರಮ್ಮಿ ಆಟದ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು. ನಿಮ್ಮ ಅಕ್ಕಪಕ್ಕದ ನಿವಾಸಿಗಳು ಅಥವಾ ನಿಮ್ಮ ಮನೆಯಲ್ಲೇ ಯಾರಾದರೂ ಆಟ ಆಡ್ತಾ ಇರ್ಬೋದು. ಪಕ್ಕಾ ಇದೊಂದು ಜೂಜುಕೋರರ ಆಟ. ಆನ್ಲೈನಲ್ಲಿ ರಮ್ಮಿ ಆಡೋದು, ಅದಕ್ಕೆ ದುಡ್ಡು ಕಟ್ಟೋದು, ದುಡ್ಡನ್ನು ಕಳ್ಕೊಳ್ಳೋದು. ಗುರುಪ್ರಸಾದ್ ಮಾಡಿದ್ದು ಕೂಡ ಅಷ್ಟೇ. ಆನ್ಲೈನಲ್ಲಿ ದುಡ್ಡು ಬರುತ್ತೆ ಅಂತ ರಮ್ಮಿ ಆಡಿದ್ದು. ಎಲ್ಲರ ಹತ್ರನೂ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಸಿನಿಮಾ ಪಕ್ಕಾ ಹಿಟ್ಟಾಗುತ್ತೆ, ಹಿಟ್ಟಾದ್ಮೇಲೆ ಕಾಸು ನಿಮಗೆ ಕೊಟ್ಟೇ ಕೊಡ್ತೀನಿ ಅಂತ ಕಾಸು ಕಿತ್ಕೊಂಡಿದ್ದು. ರಮ್ಮಿ ಆಡಿದ್ದು, ಕಾಸು ಕಳ್ಕೊಂಡಿದ್ದು, ಸಾಲ ಮಾಡಿದ್ದು. ಇದೇ ರಿಪೀಟ್ ಆಗಿ ಬರೋಬ್ಬರಿ 4 ಕೋಟಿ ಸಾಲವನ್ನು ಗುರುಪ್ರಸಾದ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಜನ್ಮದಲ್ಲಿ 4 ಕೋಟಿ ಸಾಲ ತೀರಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕಾರಣ ಅವರ ಸಿನಿಮಾ ಸೆಟ್ಟೇ ಇರೋದಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೂ ದುಡ್ಡು ಬೇಕಾಗಿತ್ತು.
ಊಟ ಮಾಡೋದಕ್ಕೂ ತಿಂಡಿ ತಿನ್ನೋದಕ್ಕೂ ಕೊನೆಗೆ ದುಡ್ಡೇ ಇರ್ತಿರ್ಲಿಲ್ಲ. ಇನ್ನು ಹೆಂಡತಿ ಮಕ್ಕಳನ್ನ ಸಾಕೋದಕ್ಕಂತೂ ತೀರಾ ಕಷ್ಟ ಇತ್ತು. ಈ ಕೋಟಿ ದುಡ್ಡನ್ನು ತೀರಿಸೋದಕ್ಕೆ ಆಗಲ್ಲ ಅಂತ ಯಾವಾಗ ಗೊತ್ತಾಯಿತೋ ಆನ್ಲೈನ್ ರಮ್ಮಿಯನ್ನು ಡಿಲೀಟ್ ಮಾಡೋದಕ್ಕೂ ಹೋಗಿಲ್ಲ ಈ ಮನುಷ್ಯ. ಆ ಆ್ಯಪನ್ನು ಹಾಗೆ ಇಟ್ಟಿದ್ದಾರೆ. ಪೊಲೀಸರಿಗೆ ಅದು ಅನುಮಾನ ಬಂದಿದೆ. ಅದಾದಮೇಲೆ ಆ ಆ್ಯಪನ್ನು ಕಂಪ್ಲೀಟಾಗಿ ಸರ್ಚ್ ಮಾಡಿದಾಗ ಅದರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ಕಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಫೈನಲಿ ಈ ಸಾವಿಗೆ ಕಾರಣ ಆನ್ಲೈನ್ ರಮ್ಮಿ, ಜೂಜು ಆಟವೇ ಕಾರಣ ಅನ್ನೋದನ್ನು ಪೊಲೀಸರು ಕಂಡುಕೊಂಡಿದ್ದಾರೆ. 1 ತಿಂಗಳ ನಂತರ ಇದೀಗ ಗುರುಪ್ರಸಾದ್ ಸಾವಿಗೆ ಕಾರಣ ಏನು ಅನ್ನೋದ ವರದಿಯನ್ನು ಪೊಲೀಸರು ಸಿದ್ಧಪಡಿಸಿದ್ದಾರೆ. ನಿಜವಾಗ್ಲೂ ಇದೊಂದು ದುರಂತದ ಸಂಗತಿ. ಒಬ್ಬ ಒಳ್ಳೆಯ ನಿರ್ದೇಶಕ, ಸಮಾಜದ ಬಗ್ಗೆ ತಿಳ್ಕೊಂಡವರು, ಜನರ ಜೊತೆಗೆ ಬೆರಿತಾ ಇದ್ದವರು, ಒಂದೊಳ್ಳೆ ವ್ಯಕ್ತಿತ್ವ ಇದ್ದಂಥವರು ಈ ರೀತಿಯಾಗಿ ಆನ್ಲೈನ್ ಚಟಕ್ಕೆ ಬಿದ್ದು ಕೊಳೆತ ಸ್ಥಿತಿಯಲ್ಲಿ ದೇಹ ಸಿಗುವಂತೆ ಸಾವನ್ನಪ್ತಾರೆ ಅಂದರೆ ನಿಜವಾಗ್ಲೂ ದುರಂತ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಆನ್ಲೈನ್ ಆಟಗಳ ಬಗ್ಗೆ, ಈ ಜೂಜು ಆಟದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.